ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟರಾದ ಅಂಬರೀಷ್ ಅವರ 74ನೇ ವರ್ಷದ ಹುಟ್ಟುಹಬ್ಬವನ್ನು ರೆಬೆಲ್ ಸ್ಟಾರ್ ಅಂಬರೀಷ್ ಅಭಿಮಾನಿ ಬಳಗದ ವತಿಯಿಂದ ವಿದ್ಯಾಪೀಠ ಮುಖ್ಯರಸ್ತೆಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಸವನಗುಡಿ ಶಾಸಕರಾದ ರವಿ ಸುಬ್ರಹ್ಮಣ್ಯರವರು ಆಗಮಿಸಿ ಅಂಬರೀಷ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕೇಕ್ ಕಟ್ ಮಾಡಿ ಸಿಹಿ ವಿತರಿಸಿದರು. ಅದೇ ವೇಳೆ ನಡೆದ ಅನ್ನದಾನ ಕಾರ್ಯಕ್ರಮದಲ್ಲಿ ಸಾವಿರಾರು ಅಭಿಮಾನಿಗಳು ಹಾಗೂ ಭಕ್ತರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಈ ಸಂದರ್ಭದಲ್ಲಿ ಸ್ಟಾರ್ ಮಂಜು, ಸುರೇಶ್, ನರಸಿಂಹ, ಶಂಕರ್, ಜಗದೀಶ್, ಪ್ರಭು, ದೇವರಾಜು, ಗಣೇಶ್ ಪುಟ್ಟು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಅಂಬರೀಷ್ ಅಣ್ಣನ ಹುಟ್ಟುಹಬ್ಬದ ಪ್ರಯುಕ್ತ ಅಶೋಕ್ ನಗರ 10ನೇ ಕ್ರಾಸ್ ಅಲ್ಲಿ ವರ್ಷ ಪ್ರತಿ ವರ್ಷ ಅಂಬರೀಷ್ ಅಣ್ಣ ನಮ್ಮಲ್ಲಿ ಜೀವಂತವಾಗಿ ಇಲ್ದೇ ಇರ್ಬೋದು, ಮಾನಸಿಕವಾಗಿ ನಮ್ಮ ಜೊತೆಲೇ ಇರ್ತಾರೆ. ಅವ್ರು ಯಾವಾಗ್ಲೂ ಅವ್ರ ಹುಟ್ಟುಹಬ್ಬನ ಇದೇ ರೀತಿ ಅದ್ದೂರಿಯಾಗಿ ಆಚರಿಸ್ಕೊಂಡು ಬರ್ತಾ ಇದೀವಿ. ಇಲ್ಲಿ ಮುಂದಿನ ದಿನಗಳ ಒಂದು ಸ್ಟ್ಯಾಚ್ಯೂನು ಮಾಡ್ತಾ ಇದೀವಿ ಅಂಬರೀಷ್ ಅಣ್ಣನ ಜೋರಾಗೆ. ಹಾಗಾಗಿ ಅಂಬರೀಷ್ ಅಣ್ಣ ಎಲ್ಲೇ ಇದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಒಳ್ಳೇದ್ ಮಾಡಿ ಅಂತಾನೆ ಹೇಳ್ತಾ ಇದ್ರು. ನಾವು ಅದೇ ತರ ಬೆಳೆಸ್ಕೊಂಡು ರೂಢಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡು ಅಂಬರೀಷ್ ಅಣ್ಣ ಯಾವಾಗ್ಲೂ ನಮ್ ಜೊತೆಲಿ ಇದ್ದಾರೆ ಅನ್ಕೊಂಡು ಹೋಗ್ತಾ ಇದೀವಿ. ಹಾಗಾಗಿ ಇದು ಅಶೋಕ್ ನಗರ 10ನೇ ಕ್ರಾಸ್ ಅಲ್ಲಿ ಅಂಬರೀಷ್ ಅಣ್ಣನ ಸಂಘನೇ ಇದೆ. ಅಂಬರೀಷ್ ಅಣ್ಣ ಡಾಕ್ಟರ್ ಅಂಬರೀಷ್ ಅಭಿಮಾನಿಗಳ ಸಂಘ ಅಂತಾನೆ ಮಾಡಿದೀವಿ. ಪ್ರತಿ ವರ್ಷನೂ ಇದೇ ತರ ಅಂಬಿ ಸರ್ಕಲ್ ಅಂತಾನೆ ನೆಕ್ಸ್ಟ್ ಹೆಸರು ಮಾಡ್ತಾ ಇದೀವಿ. ಇಲ್ಲ ಅಂಬರೀಷ್ ಅಣ್ಣನ ಬರ್ತಡೇ, ಅವ್ರ ಪುಣ್ಯ ಕಾರ್ಯಕ್ರಮಗಳು, ಅವ್ರು ಏನೇನ್ ಮಾಡಿದ್ರು ಅಂತ ಕಾರ್ಯಕ್ರಮಗಳನ್ನ ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅಂಬರೀಷ್ ಅಣ್ಣ ಎಂದಿಗೂ ಅಮರ, ಜೀವಂತ. ಹೇಳೋರು ಇವತ್ತು ಇಲ್ಲ ಅಂತ ನಾವ್ ಯಾವತ್ತು ಅನ್ಕೊಂಡಿಲ್ಲ. ಸಿನಿಮಾಗೆ ಎಲ್ಲೋ ಹೋಗಿದ್ದಾರೆ, ಶೂಟಿಂಗ್ ಹೋಗಿದ್ದಾರೆ, ಶೂಟಿಂಗ್ ಮುಗಿಸ್ಕೊಂಡ್ ಬರ್ತಾರೆ ಅಂತ ಇವತ್ತು ಅನ್ಕೊಂಡಿದೀವಿ, ಮುಂದೆನೂ ಅನ್ಕೋತೀವಿ. ಇಲ್ಲಿ ರೆಬೆಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್ ಅಣ್ಣರ ಅಭಿಮಾನಿಗಳ ಸಂಘದಿಂದ ಪ್ರತಿ ವರ್ಷ ಅವರು ಇಲ್ಲಿ ಇನ್ನಿಲ್ವಾದಾಗಿಂದನೇ ಇವಾಗ್ಲೂ ಕೂಡ ಅವರ ಪುಣ್ಯ ಸ್ಮರಣೆ ಮತ್ತು ಅವರ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಿಸ್ಕೊಂಡ್ ಬರ್ತಾ ಇದ್ದಾರೆ. ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇಲ್ಲಿ ಒಂದು ಸ್ಟ್ಯಾಚ್ಯೂ, ಅಂಬರೀಷ್ ಅಣ್ಣ ಅವರ ಅದ್ಭುತವಾದ ಒಂದು ಸ್ಟ್ಯಾಚ್ಯೂನ ಮುಂದಿನ ತಿಂಗಳು ಅಂದ್ರೆ ನವೆಂಬರ್ ಒಳಗಡೆ ಮುಂದಿನ ವರ್ಷ 75ನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅದ್ದೂರಿಯಾಗಿ ಆಚರಿಸಿ ಮೆರವಣಿಗೆ ಮಾಡಿ ಅಂಬರೀಷ್ ಅಣ್ಣನ ಒಂದು ಅವರ ಒಂದು ಹೆಸರನ್ನ ಇನ್ನೂ ಎತ್ತರಕ್ಕೆ ಬೆಳೆಸುವಂತ ಒಂದು ಕಾರ್ಯಕ್ರಮನ ನಮ್ಮ ಡಾಕ್ಟರ್ ಅಂಬರೀಷ್ ಅಣ್ಣ ನಾವು ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಆಮೇಲೆ ಸಹ ಕಾರ್ಯದರ್ಶಿಗಳು ಎಲ್ಲರೂ ಸೇರ್ಕೊಂಡು ಜೋರಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ವರ್ಷ ಅಂಬರೀಷ್ ಅಣ್ಣ ಬರ್ತಡೇ ಮಾಡ್ತಾ ಇದೀವಿ, ಪುಣ್ಯ ಸ್ಮರಣೆ ಮಾಡ್ತೀವಿ. ನಮ್ಮ ಸ್ಟಾರ್ ಮಂಜಣ್ಣ, ನಮ್ಮ ಸುರೇಶ್ ಅಣ್ಣ, ನರಸಿಂಹಣ್ಣ ಹಾಗೂ ನಮ್ಮ ಜಗ್ಗ, ಆಮೇಲೆ ನಮ್ಮ ಪ್ರಭು ಅಣ್ಣ ಹಾಗೂ ನಮ್ಮ ಎಲ್ಲಾರು ಆಗ ನನ್ನ ಬಂಧು ಮಿತ್ರರು ಕುಟೇಗೌಡರಾಗ್ಲಿ, ನಮ್ಮ ಮದುವೆ ಆಗ್ಲಿ ಎಲ್ಲಾರಿದ್ದಾರೆ. ಎಷ್ಟು ಮಾಡ್ತಾರೆ ದಯವಿಟ್ಟು ಕ್ಷಮಿಸಿ. ಪ್ರತಿ ವರ್ಷ ಎಲ್ಲಾರು ಸಹಕಾರ ಕೊಡೋದಕ್ಕೆ ಮಾಡ್ತಾ ಇರೋದು. ಮುಂದಕ್ಕೆ ಇನ್ನೂ ಹೆಚ್ಚಿನ ರೀತಿ ಮಾಡ್ತೀವಿ ನಾವು, ಅಷ್ಟೇ ಕೇಳ್ಕೊಳ್ಳೋದು. ಅಂಬರೀಷ್ ಅಣ್ಣ ಏನೇನು ಇದ್ ಮಾಡಿದ್ರು ಅದೇ ತರ ಮಾಡ್ಕೊಂಡು ಹೋಗ್ತೀವಿ ನಾವು. ಜೈ ಅಂಬರೀಷ್ ಅಣ್ಣ. ಹನುಮನ್ ನಗರ 10ನೇ ಕ್ರಾಸ್ ಅಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಅಭಿಮಾನಿಗಳ ಸಂಘದಿಂದ ಅವ್ರನ್ನ 74ನೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ನಾವು ಪ್ರತಿ ವರ್ಷನೂ ಇದೇ ತರನೇ ಇಲ್ಲೇ ಅನುದಾನ, ಬುಕ್ಸು ಮಕ್ಕಳಿಗೆ ಇದನ್ನೆಲ್ಲ ವಿತರಿಸ್ತಾ ಇದ್ದೀವಿ. ಮುಂದಿನ ವರ್ಷದಲ್ಲಿ ಇದೇ ತರ ಇಲ್ಲಿ ಇದೇ ಜಾಗದಲ್ಲಿ ಒಂದು ಪುತ್ಥಳಿನ ನಿರ್ಮಿಸಿ ಜೋರಾಗಿ ಆಚರಣೆ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ನಾನು ಚಿಕ್ಕದ್ರಿಂದನೂ ಅಂಬರೀಷ್ ಅಭಿಮಾನಿಯಾಗಿದ್ದೀನಿ. ನಾನು ನಮ್ಮ ಮನೇಲಿ ನನ್ನ ಫ್ರೆಂಡ್ಸ್ ಯಾರು ಬರ್ತಡೇ ಮಾಡ್ತೀನೋ ಏನೋ ಗೊತ್ತಿಲ್ಲ, ಪ್ರತಿ ವರ್ಷನೂ ಅಂಬರೀಷ್ ಬರ್ತಡೇ ಅವ್ರದ್ದು ಪುಣ್ಯತಿಥಿ ಕಾರ್ಯಕ್ರಮ ಆಗೋದು ತಪ್ಪದೆ ಮಾಡ್ಕೊಂಡು ಹೋಗ್ತೀನಿ. ಜೈ ಅಂಬರೀಷ್ ಅಣ್ಣ. ಸರ್, ಇವತ್ತು ಕರ್ನಾಟಕದಾದ್ಯಂತ ಇವತ್ತು ಏನು ಕಲಿಯುಗದ ದಾನಶೂರ ಕರ್ಣ ಇವೆಲ್ಲ ಗೊತ್ತಿರ್ಬೋದು. ದಾನಶೂರ ಕರ್ಣ ನಮ್ಮ ನಾಯಕರು, ನಮ್ಮ ಕನ್ನಡ ಚಿತ್ರರಂಗವನ್ನು ಉತ್ತುಂಗಕ್ಕೆ ತಗೊಳ್ಳುವಂತಹ ಒಂದು ಧೀಮಂತ ವ್ಯಕ್ತಿ ಬರ್ತ್ಡೇನ ಹುಟ್ಟುಹಬ್ಬವನ್ನು ಇವತ್ತು ರಾಜ್ಯಾದ್ಯಂತ ಎಲ್ಲರೂ ಯುವಕರು ಆಚರಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ನಮ್ಮ ಶಂಕರ್ ಮತ್ತೆ ಎಲ್ಲ ಮುಖಂಡರುಗಳು, ನಮ್ಮ ಸುರೇಶ್ ಅವರು ಮತ್ತೆ ನಮ್ಮ ಶಶಿಯಣ್ಣವರು, ಪ್ರಭು ಅವರು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಒಂದು ಕಾರ್ಯಕ್ರಮವನ್ನು ಆಚರಿಸ್ತಾರೆ. ಅವ್ರಿಗೆಲ್ರಿಗೂ ಇವ್ರು ಒಳ್ಳೇದು ಮಾಡಲಿ. ಯಾಕಂದ್ರೆ ಅಭಿಮಾನ ಅಂಬರೀಷ್ ಅಣ್ಣವರು ಎಷ್ಟೇ ದಿನ ಆದ್ರೂ ಅವ್ರ ಅಭಿಮಾನ ಬಿಟ್ಟಿಲ್ಲ. ಯಾಕಂದ್ರೆ ಮರ್ಯಾದ ಮಾಣಿಕ್ಯ ಅವರೊಬ್ರು ನಮ್ಮ ಚಿತ್ರರಂಗಕ್ಕೆಲ್ಲ ರಾಜ್ಯಕ್ಕೆ ಅವ್ರು ಕೊಟ್ಟಂತ ಕೊಡುಗೆ ಅಪಾರವಾದಿದೆ. ನಮ್ಗೆ ಚಿತ್ರರಂಗ ಒಂದೇ ನಾವು ನೋಡ್ಕೊಳಕ್ ಹೋಗೋದಿಲ್ಲ, ರಾಜ್ಯಕ್ಕೆ ಕೊಟ್ಟಂತ ಅವರ ಕೊಡುಗೆಗಳು ಅಪಾರವಾಗಿದೆ. ಹಾಗಾಗಿ ಅವ್ರಿಗೆ ದೇವರು ಇನ್ನ ನೆಮ್ಮದಿಯನ್ನ ಕೊಡ್ಲಿ, ಶಾಂತಿಯನ್ನ ಕೊಡ್ಲಿ. ಅವ್ರ ಹೆಸರು ಇನ್ನೂ ಚಿರಾಯವಾಗಿ ಉತ್ತುಂಗಕ್ಕೆ ಬೆಳಿಲಿ. ಈಗೆಲ್ಲ ನಮ್ಮ ಮುಖಂಡರುಗಳೆಲ್ಲ ಕೇಳ್ಕೊತಾ ಇದ್ರು, ನಮ್ದೇ ಸರ್ಕಾರ ಇದೆ, ಏನಾರ ಮಾಡಿ ಕರ್ನಾಟಕ ರತ್ನ ಕೊಡ್ಸಿ ಅನ್ನೋ ಮಟ್ಟಕ್ಕೆ ನಿಜವಾಗ್ಲೂ ಅಂತ ವ್ಯಕ್ತಿಗಳು ಕೊಡಬೇಕು. ಯಾಕೆಂದ್ರೆ ಎಲ್ಲ ಒಂದ್ ಕಡೆ ಚಿತ್ರರಂಗ ಆಗ್ಬೋದು, ಸಮಾಜ ಸೇವೆ ಆಗ್ಬೋದು, ಅವ್ರದೇ ಆದಂತಹ ಒಂದು ಸೇವೆಯನ್ನ ಬಿಟ್ಟೋಗಿದ್ದಾರೆ, ಗುರುತರವಾದಂತಹ ಒಂದು ಸೇವೆಯನ್ನ ನೆನ್ಸ್ಕೊಳ್ಳುವಂತ ಸೇವೆಯನ್ನ ಬಿಟ್ಟೋಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಈ ಭಾಗದ ಅದು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರನ್ನ ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಪಟ್ಟು ಈ ಬಾರಿ ಅಂಬರೀಷ್ ಅವ್ರಿಗೆ ಕರ್ನಾಟಕ ರತ್ನ ಕೊಡಿಸುವಂತ ಮನವಿಯನ್ನ ಮಾಡ್ತೀವಿ. ಎಲ್ಲ ಶಾಸಕರು ಒಟ್ಟುಗೂಡಿ ನಾವೆಲ್ಲರೂ ಸಹ ಮಾಡ್ತೀವಿ.